ಮಾನ್ಯ ಮುಖ್ಯಮಂತ್ರಿಗಳು ಈ ಆದೇಶವನ್ನ ಅಂದ್ರೆ ಆದೇಶ ಸುಪ್ರೀಂ ಕೋರ್ಟ್ನಿಂದ ಹೊರಡ್ತಾ ಇದ್ದಾಗೆ ಟ್ವೀಟ್ ಮುಖಾಂತರ ತಮ್ಮ ನೋವನ್ನು ಹೇಳಿದ್ದಾರೆ. ನನ್ನ ಮನಸ್ಸಿನ ನೋವೇನಿದೆ ಅದನ್ನು ಇವತ್ತು ನ್ಯಾಯಪೀಠ ಹೇಳಿದೆ ಅಂತ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ನಾನು ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ಆದೇಶ ಸರ್ಕಾರಕ್ಕೆ ಕಪಾಳ ಮೋಕ್ಷ. ನನ್ನ ಜೀವನದಲ್ಲಿ ಸದಾ ನಾನು ಕಾನೂನಿಗೆ ತಲೆಬಾಗಿ ಬಂದವನು. ನನ್ನ ಪತ್ನಿ ವಿರುದ್ಧ ಸುಳ್ಳು ಪ್ರಕರಣವನ್ನ ಸೃಷ್ಟಿ ಮಾಡಿ ಕಿರುಕುಳ ಕೊಟ್ಟಿದ್ರು. ಸುಪ್ರೀಂ ಕೋರ್ಟ್ನ ಆದೇಶ ನನ್ನ ಮನಸ್ಸಿನ ನೋವೇನಿದೆ ಅದನ್ನೆಲ್ಲ ಹೇಳಿದೆ. ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಾನು ಬಹಳ ವಿನೀತನಾಗಿ ಸ್ವಾಗತಿಸ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ. ಸರ್ಕಾರಕ್ಕೆ ಕಪಾಳ ಮೋಕ್ಷ ಆಗಿದೆ. ಸುಪ್ರೀಂ ಕೋರ್ಟ್ ಕೊಟ್ಟಿರುವ ಆದೇಶ ಕೇಂದ್ರ ಸರ್ಕಾರ ಕಪಾಳ ಮೋಕ್ಷ. ನಾನು ಕಾನೂನಿಗೆ ಸದಾ ತಲೆಬಾಗಿ ಬಂದವನು ಅಂತ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಅವರ ಮೇಲೆ ಕಪ್ಪು ಚುಕ್ಕೆ ಇರಲಿಲ್ಲ. ಯಾವುದೇ ವಿಚಾರದಲ್ಲಾಗಿರಬಹುದು, ಭ್ರಷ್ಟಾಚಾರದ ವಿಚಾರದಲ್ಲಾಗಿರಬಹುದು, ಅಥವಾ ಈ ರಾಜಕಾರಣಿಗಳು ಅಂತಂದ್ರೆ ಜಾಗ ನೋಟಿಫೈ ಮಾಡಿಬಿಡ್ತಾರೆ, ಡಿನೋಟಿಫೈ ಮಾಡಿಸ್ಕೊಂಡು 1000 ಎಕರೆ 100 ಎಕರೆ ಒಳಗಡೆ ಹಾಕೊಂಡ್ಬಿಡ್ತಾರೆ, ಕಬಳಿಸ್ಕೊಂಡು ಬಿಡ್ತಾರೆ ಅಂತೆಲ್ಲ ಆರೋಪಗಳು ಬರುತ್ತಲ್ಲ. ಸಣ್ಣ ಪುಟ್ಟ ರಾಜಕಾರಣಿಗಳು ಒಂದ್ಸಲ MLA ಆಗಿದ್ದವರು 5 ವರ್ಷದಲ್ಲಿ ಇಂಥದ್ನೆಲ್ಲ ಮಾಡಿಬಿಡ್ತಾರೆ ಅಂತ ಸಾಮಾನ್ಯವಾಗಿ ನಾವು ನಾಗರಿಕ ವಲಯದಲ್ಲಿ ಮಾತಾಡ್ಕೋತೀವಲ್ಲ, ಅಂತ ಯಾವುದೇ ಆರೋಪಗಳಿಲ್ಲದೆ ಇರುವಂತ ಸಿದ್ದರಾಮಯ್ಯ ಮೂಢ ವಿಚಾರದಲ್ಲಿ ಆರೋಪಿತರಾಗಿ ಸಿಲುಕಿ ವಿಲವಿಲ ಒದ್ದಾಡಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶದ ಬಳಿಕ ಸುದೀರ್ಘ ಟ್ವೀಟ್ ಒಂದನ್ನು ಮಾಡಿದ್ದಾರೆ. ಆ ಟ್ವೀಟ್ನಲ್ಲಿ ನಾನು ಕಾನೂನನ್ನು ಯಾವತ್ತೂ ಗೌರವಿಸಿದ್ದೀನಿ. ನನ್ನ ಪತ್ನಿಯ ವಿಚಾರದಲ್ಲಿ ಪತ್ನಿಯನ್ನು ಹೆಸರು ತಂದು ಸುಮ್ಮನೆ ಒಂದು ಸುಳ್ಳು ಪ್ರಕರಣ ಮಾಡಿ ನಮ್ಮನ್ನೆಲ್ಲ ಸಿಕ್ಸಾಕಿದ್ರಿ. ಈ ಆದೇಶ ಕೇಂದ್ರ ಸರ್ಕಾರಕ್ಕೆ ಸರಿಯಾಗಿ ಕೊಟ್ಟಿರುವಂಥ ಕಪಾಳ ಮೋಕ್ಷ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆದೇಶವನ್ನು ಅಂದರೆ ಒಂದು ಟ್ವೀಟನ್ನು ಮಾಡಿ ಆದೇಶದ ಬಗ್ಗೆ ಒಂದು ಸ್ವಾಗತಾರ್ಹ ಮಾತನ್ನು ಆಡಿದ್ದಾರೆ. ಅದ್ರ ಜೊತೆ ನಾವು ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಕೂಡ ಮಾತಾಡ್ತಾ ಇದ್ವಿ. ಮುಖ್ಯಮಂತ್ರಿಗಳ ಟ್ವೀಟ್ ಕೂಡ ನಾವು ಗಮನಿಸ್ತಾ ಇದ್ವಿ ಸರ್. ಸೊ ಇವತ್ತು ಟ್ವಿಟ್ ಬಗ್ಗೆ ಹೇಳಿದ್ರೆ ಇಟ್ ಈಸ್ ಆಬ್ವಿಯಸ್ಲಿ ಎಸ್, ಖುಷಿಯಾಗಿದೆ. ಖುಷಿ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರಿಗೊಂದು ಕೊರಗು ಇತ್ತು. ತಾನು ನನ್ನ ಇಡೀ ರಾಜಕೀಯ ಜೀವನದಲ್ಲೂ ಎಲ್ಲೂ ತನ್ನ ಹೆಂಡತಿಯನ್ನು ಅಥವಾ ಅವರ ಪತ್ನಿಯನ್ನು ಎಲ್ಲೂ ಅವರು ಮುಂಚೂಣಿಗೆ ತಂದಿಲ್ಲ, ಅಥವಾ ಪಾರ್ವತಿಯವರು ಅವರ ಯಾವುದೇ ಒಂದು ಇಷ್ಟು ದಶಕಗಳ ಕಾಲ ರಾಜಕೀಯ ಜೀವನದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಅಥವಾ ರಾಜಕೀಯ ಚಟುವಟಿಕೆಗಳಲ್ಲಿ ಅಥವಾ ಹಿಂದ್ಗಡೆ ಆಗಲಿ ಮುಖ್ಯಮಂತ್ರಿಗಳ ವೈಫ್ ಅಂತಲೂ ಎಲ್ಲೂ ಗುರುತಿಸಿಕೊಂಡಿಲ್ಲ. ಅಂತಹ ಫ್ಯಾಮಿಲಿ ಬಗ್ಗೆ ಆ ಒಂದು ಆಪಾದನೆಗೆ ಬಂದಾಗ ತನ್ನ ಹೆಂಡತಿಯನ್ನೇ ಇಡಿಗೆ ಕಳಿಸುವಂಥದ್ದು ಅಥವಾ ಲೋಕಾಯುಕ್ತಕ್ಕೆ ಕಳಿಸುವಂತಹ ಸ್ಥಿತಿಗೆ ಬಂದಾಗ ನಾಡಿನ ಮುಖ್ಯಮಂತ್ರಿಯಾಗಿ ಮುಜುಗರವನ್ನು ಪಡ್ಕೊಳ್ಳೋದಂತೂ ಸಹಜ ಸಿದ್ದರಾಮಯ್ಯನವರು. ಆ ನೋವು ಅವರಿಗೆ ಕೊರಗು ಇತ್ತು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು. ಟುಡೇ ಎಸ್ ವಿ ಕ್ಯಾನ್ ಸಿ ದಟ್ ಸ್ಟ್ರೈಟ್ ಅವೇ ಇನ್ ಇಸ್ ರಿಲೀಫ್ ಮಾತ್ರ ಅಲ್ಲ, ಆ ಒಂದು ಸಮಾಧಾನ ಮಾತ್ರ ಅಲ್ಲ, ಅಸಮಾಧಾನ ಯಾರೆದುರಿಗಂತನೂ ಅವರು ತೋರಿಸ್ಕೊಟ್ಟಿದ್ದಾರೆ. ನನ್ನ ಅಸಮಾಧಾನವೂ ಇದೆ, ನಾನು ಅದನ್ನು ಖಂಡಿಸ್ತೀನಿ ಅನ್ನುವ ರೀತಿಯಲ್ಲಿ. ಬಟ್ ಇವತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪಾಸ್ ಮಾಡಿದ ಜಡ್ಜ್ಮೆಂಟ್ ಇದೆಯಲ್ಲ, ಇಟ್ ಈಸ್ ನಾಟ್ ಓನ್ಲಿ ಎ ವಾರ್ನಿಂಗ್ ಟು ಎವ್ರಿಬಡಿ, ಇಟ್ಸ್ ಎ ಐ ಓಪನರ್ ಜಡ್ಜ್ಮೆಂಟ್. ಏನಕ್ಕೆ ಹೇಳ್ತೀನಿ ಅಂದರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹಿಮ್ಸೆಲ್ಫ್ ಸೇಸ್ ದ್ಯಾಟ್ ಇದನ್ನು ಮಹಾರಾಷ್ಟ್ರದಲ್ಲಿ ನಾನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಇದರ ಕೈ ಅನುಭವ ನನಗೂ ಇದೆ. ಮೇ ಬಿ ಹಿ ವಾಸ್ ಜಡ್ಜ್ ದೇರ್, ಅಥವಾ ಅಲ್ಲಿ ಅವರು ಅಡ್ವೊಕೇಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರು, ಹಿ ವಾಸ್ ಇನ್ ಲಾಟ್ ಆಫ್ ಥಿಂಗ್ಸ್. ಈ ಎಕ್ಸ್ಪೀರಿಯನ್ಸ್ ನನಗೂ ಇದೆ. ನಿಮ್ಮ ಈ ರಾಜಕೀಯ ಚಟಗಳಿದೆ ಅಲ್ವಾ, ಇದನ್ನು ಮತದಾರರ ಮುಂದೆ ಹೋಗ್ಬಿಟ್ಟು ನೀವು ಮಾಡಿದ ಕಾರ್ಯಗಳು, ನೀವು ಮಾಡಿದ ಆಶ್ವಾಸನೆಗಳನ್ನು ಎಷ್ಟು ನಡೆಸಿದ್ರಿ, ಕೆಲಸಗಳು ಏನೇನು ಆಶ್ವಾಸನೆ, ಅದರ ಒಟ್ಟಿಗೆ ಜಗಳ ಮಾಡಿ, ಬಟ್ ದೇಶದ ಒಂದು ಪ್ರಮುಖ ಡಿಪಾರ್ಟ್ಮೆಂಟ್ ಇಡಿ ಅಂತದನ್ನು ಬಳಸಿಕೊಂಡು ದೇಶವನ್ನು ಹಾಳು ಮಾಡಬೇಡಿ. ಆ್ಯಂಡ್ ಹೌ ಮೆನಿ ಡೇಸ್ ಯು ಡೂ. ಅವರು ಒಂದು ಮಾತು ಹೇಳ್ತಾರೆ, ಇಡಿ ಬಗ್ಗೆ ನಾನೇನಾದರೂ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋದ್ರೆ ಅಂತ. ಸಿ ಹಿಯರ್ ಅಗೇನ್ ಎ ಲಿಮಿಟೇಷನ್. ಇಫ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಟ್ ಸೆಲ್ಫ್ ಮೇಕ್ಸ್ ಸಮ್ ಮೋರ್ ಓಪನಿಂಗ್ ಎ ಕಮೆಂಟ್ಸ್, ನೀವು ಹೇಳಿ ಇಡಿಯ ಬಗ್ಗೆ ಕಮೆಂಟ್ಸ್ ಮಾಡಿದರೆ, ದೆನ್ ಆ ಡಿಪಾರ್ಟ್ಮೆಂಟಿನ ಉಳಿವಿನ ಪ್ರಶ್ನೆ ಆಗ್ಬಿಡುತ್ತೆ. ಆ ಡಿಪಾರ್ಟ್ಮೆಂಟು ಉಳಿಯುತ್ತೋ ಅಳಿಯುತ್ತೋ ಆ ಲೆವೆಲ್ಗೆ ಬಂದುಬಿಡುತ್ತೆ. ದೆನ್ ಈ ರೆಸ್ಟ್ರಿಕ್ಟ್ ಹಿಮ್ಸೆಲ್ಫ್ ದೇರ್. ಬೇಡ, ನನ್ನ ಬಾಯಿ ಓಪನ್ ಮಾಡಿಸ್ಬೇಡಿ, ಇಡಿಯವರ ಕಥೆಯನ್ನು ಕೇಳಬೇಡಿ, ಇಡಿ ಏನಂತ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗಬೇಡಿ. ಬಟ್ ಇದರಲ್ಲಿದೆ ಅಲ್ವಾ, ರಾಜಕೀಯ ಕಾಣ್ತಾ ಇದೆ. ದಿಸ್ ಈಸ್ ರಾಜಕೀಯ ಷಡ್ಯಂತ್ರ, ಪಿತೂರಿ ಸಿದ್ದರಾಮಯ್ಯನವರ ಮೇಲೆ ಅಂತ. ಇನ್ನು ಮುಂದೆ ಹೋದ್ರೆ ಏನಾಗುತ್ತೆ ಹೇಳಿ? ಹಾಗಾದ್ರೆ ಯಾರು ಮಾಡಿದ್ರು ಅಂತ ನಾವು ಕೇಳಬೇಕಾಗತ್ತೆ. ರಾಜಕೀಯ ಪಿತೂರಿ ಅಂತ ಹೇಳಿದ ಕೂಡಲೇ ಯಾರು ಮಾಡಿದ್ರು, ಯಾರ ಕಡೆಯಿಂದ ಈ ಕೇಸ್ ಮಾಡಿಸಿದವರು ಯಾರು, ಇದನ್ನು ಇಡಿಗೆ ಕಂಪ್ಲೇಂಟ್ ಕೊಡಿಸಿದವರು ಯಾರು,
ಇಡಿ ಇಷ್ಟು ಬೇಗ ಈ ಆಕ್ಷನ್ಗಳನ್ನು ಏನಕ್ಕೆ ತಗೊಂಡ್ಬಿಡ್ತು? ತದನಂತರ ಹೈಕೋರ್ಟ್ಗೆ ಹೋದ ಮೇಲೂ ಕೂಡ ಇಡಿ ಅದನ್ನು ಸುಪ್ರೀಂ ಕೋರ್ಟ್ಗೆ ತಗೊಳ್ಳುವಂತ ಮನಸ್ಸು ಯಾಕೆ ಮಾಡ್ತು? ಇದ್ರನ್ನು ನಾವು ಕೆದಕಿದ್ರೆ ಆಬ್ವಿಯಸ್ಲಿ ವಾಟ್ ಸಿದ್ದರಾಮಯ್ಯ ಸೇಸ್, ನನ್ನನ್ನು ಟಾರ್ಗೆಟ್ ಮಾಡಲಾಯ್ತು, ನನ್ನನ್ನು ಮೇಲ್ಗಡೆಯಿಂದ ಟಾರ್ಗೆಟ್ ಮಾಡಲಾಯ್ತು, ನಾನು ಹೇಳಿದ್ದೀನಿ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇದನ್ನು ಹಲವು ವರ್ಷಗಳಿಂದ ಹೇಳ್ಕೊಂಡು ಬಂದಿದ್ದಾರೆ. ಈಗ ಸಿದ್ದರಾಮಯ್ಯನವರು ಈಗ ಹೇಳ್ತಾ ಇದ್ದಾರೆ, CJI ಗವಾಯಿ ಅವರು ಈಗ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಇತರ ಪಕ್ಷದ ಹಲವು ವರ್ಷಗಳಿಂದ ಕೇಳ್ಕೊಂಡು ಬರ್ತಾ ಇದ್ದಾರೆ. ಮಾತ್ರವಲ್ಲ, ಇನ್ ದಿಸ್ ಎಸ್ ಸಿದ್ದರಾಮಯ್ಯ ಇಸ್ ನಾಟ್ ಹ್ಯಾವಿಂಗ್ ಪ್ರೈಮಾ ಫೇಸಿ ಕೇಸ್ ಆನ್ ಇಟ್, ಇದರಲ್ಲಿ ಇರದೇ ಇರೋದ್ರಿಂದ ಅಷ್ಟು ಡಿಸ್ಟರ್ಬ್ ಆಗಿಲ್ಲ. ಇಲ್ಲ ಅಂದ್ರೆ ಇಡಿ ಕಡೆಯಿಂದ ಕೆಲವರು ಜೈಲೂಟ ಮಾಡ್ಕೊಂಡೇ ಬಂದವರೇ. 58 ದಿನ ತಿಹಾರ್ ಜೈಲ್ ಅಲ್ಲ ಮಾಡ್ಕೊಂಡು ಬಂದವರು ಇದ್ದಾರೆ. ಹಾಗಾಗಿ ಇವತ್ತಿನ ಈ ಜಡ್ಜ್ಮೆಂಟ್ ಇದೆಲ್ಲ, ನಾನು ಐ ಆಮ್ ಟೆಲಿಂಗ್ ಯು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ದಿಸ್ ಮೇ ಬಿ ಗೋಯಿಂಗ್ ಟು ಅಪ್ಲೈ. ನಾನು ಹೇಳ್ತೀನಿ ಸೈಟೇಷನ್ ಅಂತ ನಾವು ಹೇಳ್ತೀವಿ. ಒಂದು ಸಲ ಇಂತಹ ಯಾರ ಬೆಂಚು, ಸುಪ್ರೀಂ ಕೋರ್ಟಿನ ಫಸ್ಟ್ ಬೆಂಚ್, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಸ್ ಗಿವನ್ ದಿಸ್ ಜಡ್ಜ್ಮೆಂಟ್. ನಾವು ಈಗ ರಾಜಕೀಯದವರ ಮೇಲೆ ಯಾವುದೇ ಇಡಿ ರೈಡ್ಗಳು ಆದರೂ ಕೂಡ ಇಡಿ ಥಿಂಕ್ ಮಾಡಬೇಕಾಗತ್ತೆ, ನಾವು ಯಾರ ಎದುರುಗಡೆ ಏನು ಮಾಡ್ತಾ ಇದ್ದೀವಿ, ಯಾವ ರೀತಿ ಆಕ್ಷನ್ ಮಾಡ್ತಾ ಇದ್ದೀವಿ. ಇವತ್ತು ಇವರಿದ್ದಾರೆ, ನಾಳೆ ಇನ್ನೊಬ್ರು ಬಂದ್ರೆ ನಮ್ಮ ಕತೆ ಏನಾಗ್ಬೋದು. ಇದು ಎಚ್ಚರಿಕೆ ಮಾತ್ರ ಅಲ್ಲ, ದಿಸ್ ಇಸ್ ನಾಟ್ ಎಚ್ಚರಿಕೆ ಮಾತ್ರ ಅಲ್ಲ, ಈ ಸೈಟೇಷನ್ ಇದೆ ಅಲ್ವಾ, ಈ ಜಡ್ಜ್ಮೆಂಟ್ ಇದೆ ಅಲ್ವಾ, ದಿಸ್ ಈಸ್ ಗೋಯಿಂಗ್ ಟು ಗಿವ್ ಲಾಟ್ ಆಫ್ ರಿಲೀಫ್. ದೇಶದ ಎಲ್ಲ ನ್ಯಾಯಾಲಯ ಎಲ್ಲ ಈಗ ಇದೆ ನೋಡಿ. ರಾಬರ್ಟ್ ವಾದ್ರಾ ಈಸ್ ಆಲ್ರೆಡಿ ಫೇಸಿಂಗ್, ಆ ಕಡೆ ಸೋನಿಯಾ ಗಾಂಧಿ ಇಸ್ ಫೇಸಿಂಗ್, ಈ ಕಡೆ ರಾಹುಲ್ ಗಾಂಧಿ, ನೀವು ಯಾರು ಬಾಕಿ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇನ್ಕ್ಲೂಡೆಡ್. ಇಲ್ಲಿವರೆಗೆ ನೀವು ಈಗ ಬಂದ್ರೆ ಈ ಪಿಣರಾಯಿ ವಿಜಯನ್ ಹಿಡಿದು ಯು ಗೋ ಅಪ್ ಟು ಜಮ್ಮು ಕಾಶ್ಮೀರ್, ಎವ್ರಿಬಡಿ ಈಸ್ ಇನ್ ಅಂಡರ್ ಇಡಿ ಟ್ರಯಲ್. ಬಟ್ ಇಡಿ ಮಾಡ್ತಾ ಇರುವಂತ ಕೆಲಸ ಎಲ್ಲ ತಪ್ಪು, ಅವ್ರು ಮಾಡ್ತಾ ಇರೋದು ಯಾವುದೂ ಸರಿ ಇಲ್ಲ ಅನ್ನೋದಲ್ಲ ನಮ್ಮ ವಾದ. ಅವ್ರು ಮಾಡ್ತಾ ಇರುವಂತ ಯಾವ್ದಾವುದೋ ಮನಿ ಲಾಂಡ್ರಿಂಗ್ ಕೇಸ್ಗಳು, ಯಾರ್ಯಾರೋ ಪಾಪ ಅಮಾಯಕ ಜನರ ದುಡ್ಡನ್ನ ಹೊಡೆದು ಶ್ರೀಮಂತಿಕೆ ಅನುಭವಿಸ್ತಾ ಇರುವಂತ ಅದೆಷ್ಟೋ ಕೋಟಿ ಕುಳಗಳ ಕಥೆಗಳನ್ನು ಅವ್ರು ಹೊರಗಡೆ ತಂದಾಗ ಹೆಮ್ಮೆ ಪಟ್ಟಿದ್ದೀವಿ. ಇಡಿ ಮಾಡ್ತಾ ಇರೋ ಸರಿ ಇದೆ, ಭಾರತದ ಆರ್ಥಿಕತೆಗೆ ಇದು ಬೇಕಾಗಿದೆ ಅಂತ ಹೇಳ್ತೀವಿ. ಆದರೆ ಇಡಿ ಅನ್ನುವಂಥ ಇಡಿ ರಾಜಕೀಯವಾಗಿ ಬಳಕೆ ಆಗಬಾರ್ದು, ರಾಜಕೀಯವಾಗಿ ದುರ್ಬಳಕೆ ಆಗಬಾರ್ದು ಅನ್ನೋದೇ ಆಶಯ. ಅದೇ ರೀತಿಯ ಒಂದು ಆದೇಶ ಸುಪ್ರೀಂ ಕೋರ್ಟ್ನಿಂದ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಜಾಯ್ನಿಂಗ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.